ಒಂದು ಹಳ್ಳಿಯಲ್ಲಿ 3 ಜನ ಗೆಳೆಯರಿರ್ತಾರೆ. ಅದರಲ್ಲಿ ಇಬ್ಬರು ಹುಡುಗಿರು, ಸುಮಾ ಮತ್ತು ಪ್ರೇಮ ಅಂತ. ಸತೀಶ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. 3 ಜನ ಬೆಳೆದು ದೊಡ್ಡವರಾದ ಮೇಲೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಬಟ್ ಹೋದರೂ ಕೂಡ ಎಲ್ಲರೂ ಟಚ್ಚಲ್ಲಿ ಇರ್ತಾರೆ. ಅದರಲ್ಲಿ ಸುಮಾ ಸತೀಶ್ಗೆ ಗೊತ್ತಿಲ್ಲದ ಹಾಗೆ ಚಿಕ್ಕವಳಿದ್ದಾಗಿಂದ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಸತೀಶ್ಗೆ ಹೇಳಿರುವುದಿಲ್ಲ ಅಷ್ಟೇ. ಪ್ರೇಮ ನೋಡೋಕ್ಕೆ ತುಂಬ ಸುಂದರವಾಗಿ ಇರ್ತಾಳೆ. ಸತೀಶ್ ದೊಡ್ಡ ಶ್ರೀಮಂತ ಇರ್ತಾನೆ. ಸಿಕ್ಕಾಪಟ್ಟೆ ಆಸ್ತಿ, ಕಾರು, ಬಂಗ್ಲೋ ಎಲ್ಲ ಇರುತ್ತೆ. ಒಂದಿನ ಸತೀಶ್ ಪ್ರೇಮಗೆ ಕಾಲ್ ಮಾಡ್ತಾನೆ. ಪ್ರೇಮ, ನಾನು ಸತೀಶ್ ಅಂತ ಹೇಳ್ತಾನೆ. ಪ್ರೇಮ ಹೇಳ್ತಾಳೆ, ಹಾಯ್ ಸತೀಶ್, ಹೌ ಆರ್ ಯು ಅಂತ ಕೇಳ್ತಾಳೆ. ಅವನು ನಾನು ಫೈನ್ ಅಂತ ಹೇಳ್ತಾನೆ. ನಾನು ಒಂದು ವಿಷಯನ ಕೇಳಬೇಕಿತ್ತು ನಿನಗೆ, ಅದು ಸ್ವಲ್ಪ ಪರ್ಸನಲ್ ಆಗಿದೆ ಅಂತ ಹೇಳ್ತಾನೆ. ಅವಳು ಸರಿ ಹೇಳು ಅಂತ ಹೇಳ್ತಾಳೆ. ನಾನು ತುಂಬ ದಿನದಿಂದ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ನಿನ್ನ ಒಪಿನಿಯನ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಪ್ರೇಮ ಸಡನ್ನಾಗಿ, ನನಗೂ ನೀವು ಇಷ್ಟ, ಮದುವೆ ಆಗೋಕ್ಕೆ ನಾನು ರೆಡಿ ಅಂತ ಹೇಳ್ತಾಳೆ. ಅವಳು ಅವನ ಹಣನ ನೋಡಿ ಮದುವೆಗೆ ಓಕೆ ಅಂತ ಹೇಳಿರ್ತಾಳೆ. ಅದು ಸತೀಶ್ಗೆ ಗೊತ್ತೇ ಇರೋದಿಲ್ಲ. ಈ ವಿಷಯನ ಸತೀಶ್ ಮತ್ತು ಪ್ರೇಮ ಕೂಡಿ ಸುಮಾಗೆ ತಿಳಿಸ್ತಾರೆ. ಅದನ್ನು ಕೇಳಿದ ತಕ್ಷಣ ಸುಮಾಗೆ ದೊಡ್ಡ ಶಾಕ್ ಆಗುತ್ತೆ. ಬಟ್ ಫ್ರೆಂಡ್ ಅಂತ ಅವಳ ಪ್ರೀತಿನ ತ್ಯಾಗ ಮಾಡ್ತಾಳೆ. ಆಮೇಲೆ 1 ತಿಂಗಳು ಬಿಟ್ಟು ಮದುವೆ ಆಗುತ್ತೆ. ಆ ಮದುವೆಗೆ ಎಲ್ಲರೂ ಸೇರ್ತಾರೆ. ಅಲ್ಲಿ ಸತೀಶ್ ಮತ್ತು ಪ್ರೇಮ ಖುಷಿ ಇರೋದನ್ನು ನೋಡಿ ಸುಮಾನ ಮನಸ್ಸು ಕೂಡ ತುಂಬ ಖುಷಿ ಪಡುತ್ತೆ. ಮದುವೆ ಆದಮೇಲೆ ಸತೀಶ್ ಮತ್ತು ಪ್ರೇಮ ಇಬ್ಬರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಮತ್ತು ಸುಮಾ ಚಿತ್ರದುರ್ಗದಲ್ಲಿ ಉಳ್ಕೊಳ್ತಾಳೆ. ಮದುವೆ ಆಗಿ 1 ವರ್ಷ ಆಗಿರುತ್ತೆ. ಸತೀಶ್ ಹೆಂಡತಿ ಆಫೀಸ್ನಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇಟ್ಕೊಂಡಿರ್ತಾಳೆ. ಶನಿವಾರ ಬಂದರೆ ಸಾಕು ಅವನ ಜೊತೆ ಸುತ್ತಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅದು ಸತೀಶ್ಗೆ ಗೊತ್ತೇ ಇರೋದಿಲ್ಲ. ಬಟ್ ಒಂದಿನ ಸತೀಶ್ ಬಿಸ್ನೆಸ್ ಮೀಟಿಂಗ್ ಅಂತ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ಅವಳ ಹೆಂಡತಿನ ಒಬ್ಬ ಮನುಷ್ಯನ ಜೊತೆ ಡ್ರಿಂಕ್ಸ್ ಮಾಡ್ತಾ ಇರೋದನ್ನು ನೋಡ್ತಾನೆ. ಅಲ್ಲಿ ನೋಡಿದ ಮೇಲೆ ಏನೂ ಹೇಳುವುದಿಲ್ಲ. ಸುಮ್ಮನೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಅವಳು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ಅವನು ಮಲಗಿಬಿಟ್ಟಿರ್ತಾನೆ. ಮಾರನೇ ದಿನ ಮುಂಜಾನೆ ಟೀ ಕುಡಿತಾ ಇರ್ತಾರೆ. ಪ್ರೇಮ, ನಿನ್ನೆ ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರೇಮ ಹೇಳ್ತಾಳೆ, ನಾನು ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದ್ವಿ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವನಿಗೆ ತುಂಬ ಹರ್ಟ್ ಆಗುತ್ತೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಅಳ್ತಾನೆ. ಆಮೇಲೆ ಸುಮಾ ನೆನಪಾಗ್ತಾಳೆ. ಸತೀಶ್ ಸುಮಾಗೆ ಕಾಲ್ ಮಾಡ್ತಾನೆ. ಸುಮಾ ತುಂಬ ಸಂತೋಷ ಪಡ್ತಾಳೆ. ಏನು ಸತೀಶ, ಇವಾಗ ನೆನಪಾದ ನೀನು ಅಂತ ಕೇಳ್ತಾಳೆ. ಅವಳ ವಾಯ್ಸ್ ಕೇಳಿದ ತಕ್ಷಣ ಅಳೋಕೆ ಶುರು ಮಾಡ್ತಾನೆ. ಅದಕ್ಕೆ ಸುಮಾ, ಯಾಕೆ ಸತೀಶ್, ಏನಾಯಿತು, ಎಲ್ಲ ಓಕೆನಾ ಅಂತ ಕೇಳ್ತಾಳೆ. ಅದಕ್ಕೆ ಏನೂ ಸರಿ ಇಲ್ಲ ಸುಮಾ, ನಿನ್ನ ಮೀಟ್ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಸುಮಾ, ಸರಿ ಸತೀಶ್, ನಾನು ನಾಳೆ ಬರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಸುಮಾ ಪ್ರೇಮಾಳ ಮನೆಗೆ ಹೋಗ್ತಾಳೆ. ಪ್ರೇಮ ಸುಮಾನ ನೋಡಿ ತುಂಬ ಶಾಕ್ ಹಾಗೂ ಖುಷಿನೂ ಆಗ್ತಾಳೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ ಸಿಗ್ತೀನಿ ಅಂತ ಹೋಗ್ತಾಳೆ. ಆಮೇಲೆ ಸುಮಾ ಸತೀಶ್ ಸತೀಶ್ ಅಂತ ಕೂಗ್ತಾಳೆ. ಸತೀಶ್ ಓಡಿ ಬಂದು ಸುಮಾನ ಹಗ್ ಮಾಡ್ತಾನೆ. ಅದಕ್ಕೆ ಸುಮಾಗೆ ಏನೋ ತಪ್ಪಾಗಿದೆ ಇಲ್ಲಿ ಅಂತ ಅನಿಸುತ್ತೆ. ಅದಕ್ಕೆ ಮೊದಲು ನೀನು ಸಮಾಧಾನ ಮಾಡ್ಕೊ ಅಂತ ಅವನನ್ನು ಕೂಡಿಸಿ ಅವನಿಗೆ ಕುಡಿಯಲು ನೀರನ್ನು ಕೊಡ್ತಾಳೆ. ಆಮೇಲೆ ಸಮಾಧಾನ ಕೂಡ ಮಾಡ್ತಾಳೆ. ಸರಿ, ಇವಾಗ ಹೇಳು, ಏನಾಗಿದೆ ನಿನಗೆ, ಯಾಕೆ ನಿನ್ನೆ ಕಾಲ್ ಮಾಡಿ ಅಳ್ತಾ ಇದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಸತೀಶ್, ನಾನು ಮೋಸ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ, ನಿಜವಾಗ್ಲೂ ಮೋಸ ಹೋದೆ ಅಂತಾನೆ. ಸುಮಾ ಕೇಳ್ತಾಳೆ, ಸರಿಯಾಗಿ ಹೇಳೋ, ಏನೂ ಅರ್ಥ ಆಗ್ತಿಲ್ಲ ಅಂತ. ಅದಕ್ಕೆ ಸತೀಶ್ ಹೇಳ್ತಾನೆ, ಪ್ರೇಮ ಸುಂದರವಾಗಿದ್ದಾಳೆ ಅಂತ ಮನಸ್ಸೊತ್ತು ಮದುವೆ ಆದೆ. ಆದರೆ ನನ್ನ ಹಿಂದೆ ಅವಳು ತುಂಬ ಮೋಸ ಮಾಡ್ತಿದ್ದಾಳೆ. ಯಾರೋ ಬೇರೆ ಅವನ ಹಿಂದೆ ಬಿದ್ದಿದ್ದಾಳೆ. ನಾನು ಕಣ್ಣಾರೆ ನೋಡಿದ್ದೇನೆ. ಬಟ್ ನಾನು ಅವಳನ್ನು ಕೇಳಿದಾಗ ಅವಳು ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಸುಮಾ ಏನೋ ಒಂದು ತಪ್ಪನ್ನು ಮಾಡಿದಾಳೆ, ಕ್ಷಮಿಸಿ ಬಿಡು ಅಂತ ಹೇಳ್ತಾಳೆ. ಕ್ಷಮಿಸೋಕೆ ಅವಳು ತಪ್ಪನ್ನು ಒಪ್ಕೊಳ್ತಾನೇ ಇಲ್ಲ ಅಂತ ಹೇಳ್ತಾನೆ. ಅವಳು ನನಗೆ ಹೆಂಡತಿಯಾಗಿ ಯಾವುದೇ ಸುಖ ಕೊಟ್ಟಿಲ್ಲ. ಸೊ ನಾನು ಡಿವೋರ್ಸ್ ಮಾಡಬೇಕು ಅಂತ ಇದ್ದೀನಿ. ಇದಕ್ಕೆ ನೀ ಏನು ಹೇಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಮಾ, ಬೇಡ ಸತೀಶ್, ಇದು ಸರಿಯಲ್ಲ, ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ.
ಅವತ್ತು ಹಾಗೆ ಕಳೆದು ಹೋಗುತ್ತದೆ. ಮಾರನೇ ದಿನ ಆಮೇಲೆ ಸುಮಾ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಳೆ. ಆಮೇಲಿಂದ ಸತೀಶ್ ಮತ್ತು ಸುಮಾ ತುಂಬ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕ್ಲೋಸ್ ಆಗಿರೋದು ಲವ್ ಆಗಿ ಬದಲಾಗ್ತಾ ಹೋಗುತ್ತೆ. ಒಂದಿನ ಸತೀಶ್ ಮತ್ತು ಸುಮಾ ಡಿನ್ನರ್ಗೆ ಹೊರಗಡೆ ಹೋಗಿರ್ತಾರೆ. ಅಲ್ಲಿ ಸುಮಾ, ಇವತ್ತು ನಾನು ನಿನ್ನ ಪ್ರೈವೇಟ್ ಆಗಿ ಇರಬೇಕು ಅಂತ ಅವಳನ್ನು ಕೇಳ್ತಾನೆ. ಅದಕ್ಕೆ ಅವಳು ಸರಿ ಅಂತ ಹೇಳ್ತಾಳೆ. ಅವತ್ತು ನೈಟ್ ಸತೀಶ್ ಮತ್ತು ಸುಮಾ ಇಬ್ಬರು ಏಕಾಂತದಲ್ಲಿ ತಮ್ಮ ಎಲ್ಲ ಆಸೆಗಳನ್ನು ತೀರಿಸ್ಕೋತಾರೆ. ಅದು ಹಾಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಅವರು ಇಬ್ಬರು ಲೈಫ್ ಲಾಂಗ್ ಜೊತೆಯಲ್ಲಿ ಇರೋಕ್ಕೆ ಶುರು ಮಾಡ್ತಾರೆ.